ಬ್ರಾಹ್ಮಣರು ಅದೇ ಮುಖ್ಯವಾಗಿ ಇರಬೇಕು. ಪರಸ್ಪರ ಸಹಾಯ ಮಾಡಿಕೊಳ್ಬೇಕು. ಎಲ್ಲರಿಗೆ ಉದ್ಯೋಗ ಉದ್ವಾಹ ಯಾರೆಲ್ಲ ಮಾಡಿಕೊಳ್ಬೇಕು ಅವರಿಗೆ ಉದ್ವಾಹ ಮತ್ತು ಉಪಕಾರ ಎಲ್ಲರಿಗೆ ಕೊಡಬೇಕು. ಎರಡು ವಿದ್ಯೆಗೂ ಸೇರಿದ ಒಂದು ವಿದ್ಯಾ ಪ್ರಣಾಳಿಕೆ, ಎಜುಕೇಶನ್ ಪಾಲಿಸಿ ಬ್ರಾಹ್ಮಣರಿಗೋಸ್ಕರವಾಗಿ ಒಂದು ಧರ್ಮ ಸಹಿತ ವಿದ್ಯಾ, ಆ ಥರ ಒಂದು ವಿದ್ಯಾ ಪ್ರಣಾಳಿಕೆ ಇರಬೇಕು. ಈ ದೇಶಕ್ಕೆ ಮುಖ್ಯ ಧರ್ಮ ಪ್ರಚಾರಕ್ಕೆ ಮುಖ್ಯ ವ್ಯಕ್ತಿಗಳಾಗಿ ಬ್ರಾಹ್ಮಣರು ಕೆಲಸ ಮಾಡಬೇಕು. ವ್ಯಾಪಾರ ಮಾಡ್ರಿ, ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ರಿ, ಅಧ್ಯಾಪಕರಾಗಿ ಕೆಲಸ ಮಾಡ್ರಿ, ವೈದ್ಯದಲ್ಲಿ ಅಡ್ವೊಕೇಟು, ಏನೆಂದರೆ ಲೌಕಿಕ ವೃತ್ತಿಗೋಸ್ಕರವಾಗಿ ಏನೆಂದರೂ ಧರ್ಮ ಸಮ್ಮತ ಕೆಲಸಗಳು ಮಾಡ್ರಿ. ನಿಮ್ಮ ಆಚರಣದಲ್ಲಿ ವಿಚಾರದಲ್ಲಿ ಧರ್ಮ ಪ್ರಧಾನವಾಗಿ ಇರಬೇಕು. ಸಂಧ್ಯಾವಂದನ ನಿತ್ಯ ಕರ್ಮಾನುಷ್ಠಾನ, ಗಾಯತ್ರಿ ಅನುಷ್ಠಾನ, ಅಗ್ನಿ ಉಪಾಸನ, ಅತಿಥಿ ಸತ್ಕಾರ, ಮನೆಯಲ್ಲಿ ಊಟ ಮಾಡುವುದು, ಗೃಹ ಭೋಜನ, ಇಲ್ಲಿ ಇರುವವರೇ ಆತಿಥ್ಯ ಸ್ವಯಂ ಮಾಡಬೇಕು. ಇದೆಲ್ಲ ಔಟ್ಸೋರ್ಸ್ ಮಾಡಬಾರದು. ಕೆಲವು ಕೆಲಸಗಳು ಈ ದೇಶದಲ್ಲಿ ಇರುವುದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರವಾಗಿ ನಾವು ಒಂದು ಕಾರ್ಯಯೋಜನಾ ಸಂದೇಶ ಕೊಟ್ಟಿದ್ದೀವಿ. ನಮ್ಮ ಭಕ್ತಾದಿಗಳು ಅಲ್ಲಿ ಬಂದು ಅರವಿಂದ್ ಸೀತಾರಾಮನ್ ಮತ್ತು ನಮ್ಮ ಭಕ್ತಾದಿಗಳು ವಿವರ ಎಲ್ಲ ಹೇಳ್ತಾರೆ. ಹೊಸಕೋಟೆ ಬಂದಾಗ ನಮ್ಮ ಅಶೋಕ್ ಹರಣ ಅಲ್ಲಿ ಬಂದು ಈ ಸಮಾವೇಶಕ್ಕೋಸ್ಕರವಾಗಿ ಬರಬೇಕಂತ ಆಹ್ವಾನ ಕೊಟ್ಟಿದ್ದಾರೆ. ನಾವು ಕಾರಣಾಂತರ ಇಲ್ಲಿ ಸಂಚಾರದಲ್ಲಿ ಮತ್ತು ಇದ್ದೀವಿ. ದೊಡ್ಡ ಕೆಲಸ ಇದು. ಈ ತರ ಸಮಾವೇಶ ಸಮಯದಲ್ಲಿ ಇರಬೇಕು. ಪ್ರವಾಸಿ ಭಾರತ್ ಟು ನಿವಾಸಿ ಭಾರತ್. ಬೇರೆ ಬೇರೆ ವಿದೇಶದಲ್ಲಿ ನಮ್ಮ ಜನರು ಕೆಲಸ ಮಾಡ್ತಾರೆ, ಹಣ ಎಲ್ಲ ಸಂಪಾದನೆ ಮಾಡಿ ಇಲ್ಲಿ ಕೂಡ ಧರ್ಮ ಕಾರ್ಯಕ್ರಮಕ್ಕೆ ಸಹಾಯ ಮಾಡ್ತಾರೆ. ಇದೆ ಈ ದೇಶ ವಿಕಾಸಕ್ಕೋಸ್ಕರವಾಗಿ ಕರ್ಮಭೂಮಿ, ಪವಿತ್ರ ಭೂಮಿ ಭಾರತದಲ್ಲಿ ಅನುಷ್ಠಾನ ಎಲ್ಲ ಮಾಡುವುದಕ್ಕೋಸ್ಕರವಾಗಿ ನಮ್ಮ ದೇಶದಲ್ಲಿ ನಿವಾಸ ಮಾಡುವವರಿಗೆ ನಾವು ಪ್ರೋತ್ಸಾಹ ಮಾಡಬೇಕು. ಯಾರೆಲ್ಲ ವಿದೇಶದಲ್ಲಿ ಇರುತ್ತಾರೋ ಅವರೆಲ್ಲ ಇಲ್ಲಿ ವಿದ್ಯಾಭ್ಯಾಸ ಯಾರು ಮಾಡುತ್ತಾರೋ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳನ್ನು ಸ್ಪಾನ್ಸರ್ ಮಾಡಬೇಕು, ಸ್ಕಾಲರ್ಶಿಪ್ ಕೊಡಬೇಕು. ಆ ಥರ ಅವರ ಆರ್ಥಿಕ ಸಹಾಯ ಮಾಡಿ ಇಲ್ಲಿ ಡ್ರಿಪ್ ಇರಿಗೇಷನ್, ಗ್ರೌಂಡ್ ವಾಟರ್ ಪ್ರಿಸರ್ವೇಷನ್, ವೇದ ಧರ್ಮ ಉಳಿಯಬೇಕು. ಅದಕ್ಕೋಸ್ಕರವಾಗಿ ವೇದ ಧರ್ಮ ವಿಕಾಸಕ್ಕೋಸ್ಕರವಾಗಿ ಈ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಅವರು ಸಹಾಯ ಕೊಟ್ಟು ಸೇವೆ ಮಾಡಬೇಕು. ಇಲ್ಲೇ ಯಾರೆಲ್ಲ ನಾವು ಕೆಲಸ ಮಾಡ್ತೀವಿ ಅಂತ ಉದ್ದೇಶ ಇದೋ ಅವರಿಗೋಸ್ಕರವಾಗಿ 30,000 ಬ್ರಾಹ್ಮಣರಿಗೋಸ್ಕರವಾಗಿ ಒಂದು ಉದ್ಯೋಗ ವ್ಯವಸ್ಥೆಗೆ ಒಂದು ಆಲೋಚನೆ ಎಲ್ಲ ಕೊಟ್ಟಿದ್ವಿ. ಅದೆಲ್ಲ ಕೇಳಿ ಯಾರೆಲ್ಲ ಯುವತ ಇರುತ್ತಾರೋ ಅವರೆಲ್ಲ ಈ ದೇಶದಲ್ಲಿ ನಾವು ಕೆಲಸ ಮಾಡೋದಕ್ಕೆ ಏನು ಆಪರ್ಚುನಿಟಿ ಇದೋ ಅದೆಲ್ಲ ಆಲೋಚನೆ ಮಾಡಬೇಕು. ಒಂದು ಕಡೆ ನಿವಾಸ ಮಾಡುವುದು, 50 ಜನ, 50 ಕುಟುಂಬ, 100 ಕುಟುಂಬ, ಆ ಥರ ನೂತನ ಅಗ್ರಹಾರಗಳು ಬರಬೇಕು. ಗೇಟೆಡ್ ಕಮ್ಯುನಿಟಿ ಅಂತ ಹೇಳ್ತಾರೆ. ಆ ಥರ ಪರಸ್ಪರ ಸಹಕಾರ, ಒಂದು ಕಡೆ ನಿವಾಸ ಮಾಡುವುದು, ಸಂಘ ಶಕ್ತಿ ಧರ್ಮ ಸಂಘವನ್ನು ನಾವು ನಿರ್ಮಾಣ ಮಾಡಬೇಕು. ಆರ್ಷ ಸಂಸ್ಕೃತಿಯನ್ನು ಪ್ರಚಾರ ಮಾಡಬೇಕು. ನಮ್ಮ ಗುರುಗಳು ಶ್ರೀ ಶ್ರೀ ಜಯೇಂದ್ರ ಸರಸ್ವತಿ ಸ್ವಾಮಿಗಳು ಇಡೀ ಭಾರತ ದೇಶದಲ್ಲಿ ಪ್ರಚಾರ ಮಾಡಿ ಎಲ್ಲ ಸಮಾಜದವರೆಗೆ ಕೂಡ ಆಸ್ತಿಕ್ಯ ಬರಬೇಕು. ಎಲ್ಲರೂ ಹಿಂದೂಗಳಾಗಿ ಬೇರು ವಿಶ್ವಾಸಕ್ಕೆ ಹೋಗಬಾರದು, ವೇದ ಬಾಹ್ಯ ಮಾರ್ಗದಲ್ಲಿ ಹೋಗಬಾರದಂತ ಕಾರಣವನ್ನು ಸಂಕಲ್ಪ ಇಟ್ಟುಕೊಂಡು ಸಂಚಾರ ಮಾಡಿದ್ದಾರೆ. ನಮ್ಮ ದೊಡ್ಡ ಗುರುಗಳು
ಕಂಚಿ ಪರಮಾಚಾರ್ಯರು ಅವರು ಈ ದೇಶದಲ್ಲಿ ಧರ್ಮ ಪ್ರಚಾರ ಸಂಪ್ರದಾಯಗಳು ಇರಬೇಕು, ಅದಕ್ಕೋಸ್ಕರವಾಗಿ ಆ ಕಾನ್ಸ್ಟಿಟ್ಯೂಷನ್ ಅದು ತಯಾರು ಮಾಡುವ ಸಮಯದಲ್ಲಿ ಡಿನಾಮಿನೇಷನ್ ಆ ಥರ ಶಬ್ದಗಳೆಲ್ಲ ಹೇಳಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಧರ್ಮ ಪ್ರಚಾರ ಅಧಿಕಾರ, ಧರ್ಮಾಚರಣ ಅಧಿಕಾರ ಎಲ್ಲ ಪ್ರಜರಿಗೆ ಸಿಟಿಸನ್ಸ್ಗೆ ಇರಬೇಕಂತ ಒಂದು ಮಹೋಪಕಾರವನ್ನು ಅವರು ಮಾಡಿದ್ದಾರೆ. ಆ ಥರ ನಮ್ಮ ದೊಡ್ಡ ಗುರುಗಳ ವಿಚಾರ, ನಮ್ಮ ಗುರುಗಳ ಪ್ರಚಾರ ಮತ್ತು ಸಂಚಾರ, ಪ್ರಚಾರ, ವಿಚಾರ, ಆಚರಣೆ ಎಲ್ಲ ಸೇರಿಕೊಂಡು ವೇದಾಧ್ಯಯನ, ವೇದ ಅರ್ಥಜ್ಞಾನ, ವೇದ ಪ್ರಚಾರ, ವೈದಿಕ್ ಎನ್ವಿರಾನ್ಮೆಂಟ್, ಸಿನಿಮಾ ಮತ್ತು ಸೋಷಿಯಲ್ ಮೀಡಿಯಾ ಅಲ್ಲಿ ಬ್ರಾಹ್ಮಣರು ಮತ್ತು ಬ್ರಾಹ್ಮಣರ ಆಚಾರ ವಿಚಾರ ವಿಷಯದಲ್ಲಿ ಅಪಮಾನ, ಅವಹೇಳನ ಇದೆಲ್ಲ ಬರಬಾರದು. ಅದಕ್ಕೋಸ್ಕರವಾಗಿ ಆರ್ಟ್, ಮ್ಯೂಸಿಕ್ ಅಲ್ಲಿ ಕೂಡ ಕೆಲಸ ಮಾಡಬೇಕು. ಗ್ರಾಮೀಣ ಕ್ಷೇತ್ರದಲ್ಲಿ ಸಂಪರ್ಕ ಇಟ್ಕೊಳ್ಳಬೇಕು. ಅಗ್ರಿಕಲ್ಚರು, ಸ್ಕೂಲ್ ಟೀಚರು, ಗ್ರಾಮ ಅಧಿಕಾರಿ, ಅದರ ಗ್ರಾಮದ ಸಂಬಂಧ ಇರಬೇಕು. ಸ್ವಲ್ಪ ಅದು ಕಷ್ಟ ಆಗುತ್ತದೆ. ಧರ್ಮ ಸಂರಕ್ಷಣೆಗೋಸ್ಕರವಾಗಿ ಆ ಕೆಲಸವನ್ನು ಬ್ರಾಹ್ಮಣರು ಮಾಡಬೇಕು. ಗ್ರಾಮ ಎಂದು ಬಿಟ್ಟು ಬ್ರಾಹ್ಮಣರು ನಗರ ಮತ್ತು ವಿದೇಶಕ್ಕೆ ಹೋಗುವಾಗ ಅಲ್ಲಿ ಕಂಟ್ರೋಲ್ ಮಾಡುವವರು, ದಿಶಾ ನಿರ್ದೇಶ ಕೊಡುವವರು ಕಡಿಮೆ ಆಗುತ್ತದೆ. ಬ್ರಾಹ್ಮಣರಿಗೆ ಕಷ್ಟ ಇದೆ, ಅನೇಕ ಕಷ್ಟ ಇದೆ. ಇದು ರಾಜಕೀಯ ನೀತಿಗಳು, ಬೇರೆ ಪ್ರಚಾರ, ದುಷ್ಪ್ರಚಾರ ಕಾರಣದಿಂದ ಕಷ್ಟ ಇದೆ. ಕಷ್ಟದಿಂದ ಅವರು ಅದನ್ನು ನಮ್ಮ ಪರಿಶ್ರಮ ಮತ್ತು ಸಂಘಶಕ್ತಿ ಕಾರಣದಿಂದ ಆ ಕಷ್ಟದಿಂದ ವಿಮುಕ್ತಿ ಬ್ರಾಹ್ಮಣರಿಗೆ ಬರಬೇಕು. ಈ ಕಾರ್ಯಕ್ರಮ ನೋಡಿ ಬಹಳ ಸಂತೋಷ ಆಯಿತು. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಒಂದು ಧರ್ಮಗುರುಗಳು ಮತ್ತು ಅಧಿಕಾರಿಗಳು ಬೇರೆ ರಂಗದಲ್ಲಿ ಕೆಲಸ ಮಾಡುವುದಕ್ಕೆ ಸನ್ಮಾನ ಕಾರ್ಯಕ್ರಮ ಕೂಡ ಇಟ್ಟಿದ್ದಾರೆ. ಡಿಸೆಂಬರ್ 27ನೇ ತಾರೀಕು, 28, 29 ಆ 3 ದಿವಸ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಹವ್ಯಕ ಮಹಾಸಭಾದ ಕಾರ್ಯಕ್ರಮ ಕೂಡ ಆಯಿತು. ಇತರ ಈ ಪ್ಯಾಲೇಸ್ಸು ಮತ್ತು ಬ್ರಾಹ್ಮಣರಿಗೆ ಸಂಬಂಧ ಇದೆ. ಪೂರ್ವಕಾಲದಿಂದ ಎಲ್ಲ ಕಾಶ್ಮೀರಿಂದು ಶುರುವಾಗಿ ಎಲ್ಲ ಪ್ಯಾಲೇಸ್ ಅಲ್ಲಿ ಕೂಡ ಇವರಿಗೆ ಪ್ಲೇಸ್ ಇತ್ತು ಬ್ರಾಹ್ಮಣರಿಗೆ. ಅದರ ಪುನಃ ಅದರ ಪ್ಯಾಲೇಸ್ ಅಲ್ಲಿ ಅಂದರೆ ರಾಜ್ಯ ಅಧಿಕಾರದಲ್ಲಿ ಕೂಡ ಇವರಿಗೆ ಸಮುಚಿತ ಸ್ಥಾನ ಬರಬೇಕು. ಈ ಶಕ್ತಿ ಎಲ್ಲ ಇಟ್ಟುಕೊಂಡು ನಮ್ಮ ವೈದಿಕ ಪರಂಪರ ಏನು ಉಂಟೋ, ಆರ್ಷ ಸಂಸ್ಕೃತಿ ಏನು ಉಂಟೋ, ಆ ಆರ್ಷ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಅನೇಕ ಪ್ರಕಾರವಾಗಿ ಕೆಲಸ ಮಾಡಬೇಕು. ಸಮಸಂಖ್ಯಾ ಇರಬೇಕು, ವಿಷಮ ಸಂಖ್ಯಾ ಇರಬಾರದು. ಬ್ರಾಹ್ಮಣರನ್ನು ಕೂಡ ಬ್ರಾಹ್ಮಣರಲ್ಲೇ ಮದುವೆ ಮಾಡಿಕೊಳ್ಳಬೇಕು. ಅನೇಕ ವಿಷಯದಲ್ಲಿ ತಾವು ಚರ್ಚೆ ಮಾಡಿದ್ದೀರಿ. ಸಂಖ್ಯಾ ವಿಷಯದಲ್ಲಿ, ನಮ್ಮ ವ್ಯಕ್ತಿತ್ವ ವಿಷಯದಲ್ಲ, ಅದೆಲ್ಲ ಚೆನ್ನಾಗಿದೆ. ಇದು ಕರ್ನಾಟಕದ ಮಹತ್ತರ ಈ ಕಾರ್ಯಕ್ರಮ ಸ್ವರ್ಣೋತ್ಸವ, ಇದು ಬ್ರಾಹ್ಮಣ ಸಮಾಜದ ಈ ವಿಶೇಷ ಉತ್ಸವದಲ್ಲಿ ಎಲ್ಲರೂ ಸದಸ್ಯರು ಯಾರೆಲ್ಲ ಇರ್ತಾರೋ ಅವರೆಲ್ಲ ಗುರು ಅನುಗ್ರಹ ಇದ್ದು ಎಲ್ಲರೂ ಪ್ರತಿ ಮನೆಯಲ್ಲಿ ಕೂಡ ಸನಾತನ ಧರ್ಮ, ವೈದಿಕ ಧರ್ಮ, ಆರ್ಷ ಧರ್ಮ ಆಚರಣೆಯಿಂದ ಇಂದು ಅನೇಕ ಸಂಪ್ರದಾಯಗಳ ಎಲ್ಲರೂ ಕೂಡ ಒಂದು ಸಿಎಂಪಿ ಇಟ್ಕೊಂಡು, ಸ್ಮಾರ್ತ, ವೈಷ್ಣವ, ಮಾಧ್ವ ಎಲ್ಲರೂ ಕೂಡ ಒಂದು ಸಿಎಂಪಿ ಕಾಮನ್ ಮ್ಯಾಕ್ಸಿಮಮ್ ಪ್ರೋಗ್ರಾಮ್ ಇಟ್ಟುಕೊಂಡು ಯಜ್ಞೋಪವೀತಂ ಪರಮಂ ಪವಿತ್ರಂ, ಆ ಪವಿತ್ರವಾದಂತಹ
ಯಜ್ಞೋಪವೀತವನ್ನು ನಾವು ಸಂರಕ್ಷಣೆ ಮಾಡಿ, ನಮ್ಮ ಮಂತ್ರ ವಿದ್ಯೆಯನ್ನು ಸಂರಕ್ಷಣೆ ಮಾಡಿ, ಪ್ರತಿ ಮನೆಯಲ್ಲಿ ಗೋತ್ರ ಪ್ರವರ ವಿವರ ಇರಬೇಕು. ಅದಕ್ಕೋಸ್ಕರವಾಗಿ ನಾವು ಕನ್ನಡದಲ್ಲಿ ಕೂಡ ಒಂದು ಪುಸ್ತಕ ವಿಮೋಚನೆ ಮಾಡಿದ್ವಿ, ಪ್ರಕಾಶನ ಮಾಡಿದ್ವಿ. ಗೋತ್ರ ಪ್ರವರ ನಮ್ಮ ಅಡ್ರೆಸ್ಸು ಎರಡೂ ಚೆನ್ನಾಗಿರಬೇಕು. ನಮ್ಮ ದೊಡ್ಡ ಗುರುಗಳದ ಉಪನ್ಯಾಸಗಳು ಏನೇನುಂಟೋ ಇದೆಲ್ಲ ದೈವವಾಣಿ ಅಂತ ಒಂದು ನಾವು 4,5 ಸಾವಿರ ಪೇಜ್ಗಳು ಇದೆ. ಇದೆಲ್ಲ ಪ್ರತಿ ದೇವಸ್ಥಾನ ಮತ್ತು ಸಮಾಜ ಭವನದಲ್ಲಿ ಇಟ್ಟುಕೊಂಡು ಪ್ರತಿ ಗುರುವಾರ ಮತ್ತು ರವಿವಾರ ಹಿತವಾರ ಎಲ್ಲ ಹಿತವಾರ ನಮಗೂ ಹಿತವಾಗಿ ಇರಬೇಕು. ಮನೆಯಲ್ಲಿ ಅಡಿಗೆ ಮಾಡುವುದೆಲ್ಲ ಬೇರೆ ಕಡೆ ಹೋಗಿ ನಾವು ಊಟ ಮಾಡಿಸಿ ಅಂತ ಇರಬಾರ್ದು. ಧರ್ಮಕ್ಕೆ ಹಿತವಾಗಿ ಇರಬೇಕು ಹಿತವಾರ. ಆ ಥರ ಚೆನ್ನಾಗಿ ಕೆಲಸ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಆಚಾರ್ಯ ಪರಂಪರದ ಕಂಚಿ ಕಾಮಾಕ್ಷಿ ಅವರದ ಆಶೀರ್ವಾದ ಇರಬೇಕಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಬ್ರಾಹ್ಮಣತ್ವಸ್ಯೈ ರಕ್ಷಿತೇನ ರಕ್ಷಿತಸ್ಯಾದ್ ವೈದಿಕೋ ಧರ್ಮ. ಆದಿಶಂಕರಾಚಾರ್ಯರು ಹೇಳ್ತಾರೆ, ವೈದಿಕ ಧರ್ಮ ಸ್ಥಿರವಾಗಿ ಇರಬೇಕಂದರೆ ಬ್ರಾಹ್ಮಣತ್ವ ಇರಬೇಕು. ಆ ಬ್ರಾಹ್ಮಣತ್ವ ವೈಷ್ಣವ ಆಹಾರ ಅಂದರೆ ಶಾಖಾಹಾರಿತ, ಗೋ ಸಂರಕ್ಷಣಾ, ನಿತ್ಯ ಕರ್ಮಾನುಷ್ಠಾನ, ಸಂಸ್ಕಾರಗಳು ಇದೆಲ್ಲ ಇದ್ದು ಮನಸ್ಸು, ಬುದ್ಧಿ, ಶರೀರ ಎಲ್ಲ ಚೆನ್ನಾಗಿತ್ತು. ಈ ಆರುಷ ತ್ಯಾಗ ಪರಂಪರೆ ಇದನ್ನು ಮಹರ್ಷಿಗಳ ಪರಂಪರ. ಈ ಪರಂಪರವನ್ನು ತಾವು ತ್ಯಾಗ ಮಾಡಬಾರದು. ಈ ಸಿಟಿಸನ್ಶಿಪ್ಗೋಸ್ಕರವಾಗಿ ಮಹಾಪ್ರಯತ್ನ ಮಾಡ್ತಾರೆ. ಇಲ್ಲಿ ಈ ದೇಶದಲ್ಲಿ ನಾವು ಸಿಟಿಸನ್ಶಿಪ್ ಅಂತ, ಈ ಧರ್ಮದಲ್ಲಿ ಬ್ರಾಹ್ಮಣರಾಗಿ ನಾವು ಜನ್ಮ ನಮಗೂ ಬಂದಿತ್ತು. ಇದು ದೊಡ್ಡ ಸಿಟಿಸನ್ಶಿಪ್. ಜಂತೂನಾಂ ನರಜನ್ಮ ದುರ್ಲಭಂ ಅತಃ ಪುಂಸ್ತ್ವಂ ತಥೋ ವಿಪ್ರತ. ನಮ್ಮ ಕಂಚಿಮಠ ಪರವಾಗಿ ಅನೇಕ ಕಡೆ ನಾವು ಸನಾತನ ಧರ್ಮ ಸೇವಾ ಗ್ರಾಮ ಅಂತ ಒಂದು ಪ್ರಾಜೆಕ್ಟ್ ಮಾಡುವುದಕ್ಕೆ ನಿಶ್ಚಯ ಮಾಡಿದ್ವಿ. ಶ್ರೀಶೈಲ ಸಮೀಪ 30 ಎಕರೆದಲ್ಲಿ ಬ್ರಾಹ್ಮಣರನ್ನು ಕೂಡ ಸಂಧ್ಯಾ ವಂದನ ಮಾಡಿಕೊಂಡು CBSE ಎಜುಕೇಶನ್ ಮತ್ತು ಕ್ರೀಡಾಂಗಣ, ಗೋ ಸಂರಕ್ಷಣೆ ಎಲ್ಲ ಮಾಡುವುದಕ್ಕೆ ವ್ಯವಸ್ಥೆ ಮಾಡಿದ್ವಿ. ಪ್ರತಿ ರಾಜ್ಯದಲ್ಲಿ ಕೂಡ ಒಂದು ಸನಾತನ ಧರ್ಮ ಸೇವಾ ಗ್ರಾಮ ಮಾಡಬೇಕಂತ ಉದ್ದೇಶ ಇದೆ. ಕಾಶಿ ಸಮೀಪದಲ್ಲಿ ಕೂಡ ಗಂಗಾ ತೀರದಲ್ಲಿ ಉತ್ತರ ದೇಶ ಬ್ರಾಹ್ಮಣರಿಗೋಸ್ಕರವಾಗಿ ಒಂದು ವಿದ್ಯಾಸಂಸ್ಥೆ ತಯಾರಿ ಆಗುತ್ತದೆ. ಪ್ರತಿ ರಾಜ್ಯದಲ್ಲಿ ಕೂಡ ಈ ದೇಶದಲ್ಲಿ ಯಾರು ಬ್ರಾಹ್ಮಣರು ಇರ್ತಾರೋ ಅವರೆಲ್ಲ ಈ ದೇಶದಲ್ಲೇ ಆರ್ಥಿಕ ಸ್ತೋಮತೆ, ಶಕ್ತಿ ಸಂಪನ್ನರಾಗಿ ಬೇರೆ ಅಧಿಕಾರ ಎಲ್ಲ ತಗೊಂಡು ಬೇರೆ ವ್ಯಾಪಾರ ಎಲ್ಲ ಮಾಡಿ ಇಲ್ಲಿ ನಿವಾಸ ಮಾಡಿ ಧರ್ಮ ಸಂರಕ್ಷಣೆ, ಇವರು ಸ್ವಧರ್ಮ ಸಂರಕ್ಷಣೆ ಮಾಡಬೇಕು. ಸಮಸ್ತ ಜಾತಿಗಳಲ್ಲಿ ಕೂಡ ಯಾರೆಲ್ಲ ಹಿಂದೂಗಳು ಇರ್ತಾರೋ ಅವರೆಲ್ಲ ಕೂಡ ಹಿಂದೂವಾಗಿ ಇರುವುದಕ್ಕೆ ಇವರು ಕೆಲಸ ಮಾಡಬೇಕು. ಆ ಥರ ಹಿಂದೂ ಧರ್ಮ ಮತ್ತು ಪ್ರಾಚೀನ ಬ್ರಾಹ್ಮಣತ್ವ ಸಂರಕ್ಷಣೆ ಮಾಡಿಕೊಂಡು ಈ ಕೆಲಸಕ್ಕೋಸ್ಕರವಾಗಿಯೇ ನಮ್ಮ ದೊಡ್ಡ ದೊಡ್ಡ ಆಚಾರ್ಯರೆಲ್ಲ ತ್ಯಾಗ ಮಾಡಿದ್ದಾರೆ. ಮೌನ ವ್ರತ, ಪ್ರವಚನ ಎಲ್ಲ ಮಾಡಿದ್ದಾರೆ. ಅವರ ತ್ಯಾಗವನ್ನು ನಾವು ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಮೈಕ್ರೋ ಚಾರಿಟಿ, ನಮ್ಮ ಮನೆಯಲ್ಲಿ ಏನು ಆಗುತ್ತದೋ ಸ್ವಲ್ಪ ಧರ್ಮಾಚರಣೆ ಅದೆಲ್ಲ ಮಾಡಿ ಅಮೃತ ಬಿಂದು ಆನಂದ ಸಿಂಧು ಆಗುತ್ತದೆ. ಅದಕ್ಕೋಸ್ಕರವಾಗಿ ಎಲ್ಲರೂ ಸ್ಮಾಲ್ ಸೇವಿಂಗ್, ಸ್ಮಾಲ್ ಸರ್ವೀಸಸ್, ಅದು ನಾವು ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ಎಲ್ಲ ಬರ್ತದೆ. ಇದು ಶ್ರೀಶೈಲ ಸಮೀಪ ನಾವು ಶುರು ಮಾಡಿದ್ವಿ. ಅದರ ಹೆಣ್ಮಕ್ಕಳಿಗೋಸ್ಕರವಾಗಿ ಸಂಪ್ರದಾಯ ಪಾಠಶಾಲಾ ಅಂತ ಒಂದು ವ್ಯವಸ್ಥೆ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ತಮಿಳುನಾಡಿನಲ್ಲಿ ಇದೆ.
860 ಜನರಿಗೆ ಫ್ರೀಯಾಗಿ ಎಜುಕೇಶನ್ ಮತ್ತು ಅವರಿಗೆ ಪಂಚಾಂಗ ಪ್ರಸಾದ ಮಾಡುವುದು, ರಂಗೋಲಿ, ಈ ತರ ಪ್ರಾಚೀನ ಸಂಸ್ಕೃತಿಯಲ್ಲಿ ಪರಿಚಯ ನಾವು ಕೊಡ್ತೀವಿ. 30-35 ಜನ ಪುರೋಹಿತರು, ವೇದ ಪಂಡಿತರ ಜೊತೆಗೆ ಮದುವೆ ಮಾಡಿಕೊಂಡಿದ್ದಾರೆ. ಇದರ ನಾವು ಏನೇನು ಪ್ಲಾನಿಂಗ್ ಇರುತ್ತದೋ ಮೌನವಾಗಿ ಕೆಲಸ ಮಾಡಿ, ಎಲ್ಲರೂ ಸಂಘಟಿತರಾಗಿ ಕೆಲಸ ಮಾಡಿ, ಧೈರ್ಯವಾಗಿ ಕೆಲಸ ಮಾಡಿ, ಭಕ್ತಿಪರವಾಗಿ ಕೆಲಸ ಮಾಡಿ, ಈ ಬ್ರಾಹ್ಮಣತ್ವ ಸಂರಕ್ಷಣೆಗೋಸ್ಕರವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾರೆಲ್ಲ ಇರ್ತಾರೋ ಅವರೆಲ್ಲ ಒಂದು ಸೇರಿ ಈ ದೇಶದಲ್ಲಿ ಲೌಕಿಕ ವಿಕಾಸ ಇರಬೇಕು ಮತ್ತು ಧಾರ್ಮಿಕ ವ್ಯಕ್ತಿತ್ವ ಅವಶ್ಯ ಇರಬೇಕು. ಅದಕ್ಕೋಸ್ಕರ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಯಾರೆಲ್ಲ ಇರ್ತಾರೋ ಅವರಿಗೋಸ್ಕರವಾಗಿ ನಾವು ಒಂದು ಸೇರಿ ಕೆಲಸ ಮಾಡಬೇಕು. ನಾವು ಪುರುಷರಿಗೋಸ್ಕರವಾಗಿ ಹಾಸ್ಟೆಲ್ನ ಮಾಡಿದ್ವಿ. ವಾಲ್ಮೀಕಿ ರಾಮಾಯಣ ಹಾಸ್ಟೆಲು, ಕರ್ನಾಟಕ ಸಂಗೀತ ಹಾಸ್ಟೆಲು, ಜ್ಯೋತಿಷ ಹಾಸ್ಟೆಲು, ಯೋಗಕ್ಕೋಸ್ಕರವಾಗಿ ಮಾಡಬೇಕಂತ ಉದ್ದೇಶ ಇದೆ. ಪ್ರದೇಶ ಭಾಷೆ ಏನೇನು ಉಂಟೋ ಕನ್ನಡ, ತೆಲುಗು, ತಮಿಳು, ಈ ಭಾಷೆಯನ್ನು ಕೂಡ ಸಂರಕ್ಷಣೆ ಮಾಡಿ, ಸಂಸ್ಕೃತ ಭಾಷಾ ಮುಖ್ಯವಾಗಿ ಇರಬೇಕು. ಪ್ರದೇಶ ಭಾಷೆ ಏನೇನು ಉಂಟೋ ಅದನ್ನು ಕೂಡ ಸಂರಕ್ಷಣೆ ಮಾಡಿ ಗೈಡಿಂಗ್ ಫೋರ್ಸ್ ಈ ದೇಶದಲ್ಲಿ ನೀತಿಯ ಯಾವ ರೀತಿಯಲ್ಲಿ ಇರಬೇಕು, ಶಾಸನ ಅಡ್ಮಿನಿಸ್ಟ್ರೇಷನ್ ಯಾವ ತರ ಇರಬೇಕು, ಮಾರ್ಗದರ್ಶನ ಕೊಡುವವರು ಬ್ರಾಹ್ಮಣರು, ಅವರಿಗೆ ಸನ್ಮಾರ್ಗ ಬರಬೇಕು. ಅದಕ್ಕೋಸ್ಕರವಾಗಿ ಎಲ್ಲರೂ ಚೆನ್ನಾಗಿ ಮಾಡ್ತೀರಿ. ಬಹಳ ಸಂತೋಷ ಆಯಿತು. ಚಂದ್ರಮೌಳೀಶ್ವರ ಕೃಪಾ, ಕಾಮಾಕ್ಷಿ ತಾಯಿ ಕೃಪಾ ಇವರದ ಅನುಗ್ರಹದಿಂದ ಈ ಬ್ರಾಹ್ಮಣ ಸಮಾಜದ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ಆಗಬೇಕಂತ ಮತ್ತು ಇವರೆಲ್ಲ ತುಷ್ಟಿ, ಪುಷ್ಟಿ, ಮತಿ, ಧೃತಿ, ಶಾಂತಿ ಈ 5 ನಾವು ಬರಬೇಕು. ತುಷ್ಟಿ ಸಂತೋಷ, ಪುಷ್ಟಿ ಆರ್ಥಿಕ ಆಧ್ಯಾತ್ಮಿಕ ಪುಷ್ಟಿ, ಮತಿ ಸನ್ಮತಿ, ಧೃತಿ ಧೈರ್ಯ, ವಿಭೂತಿ ಧಾರಣಕ್ಕೆ, ರುದ್ರಾಕ್ಷ ಧಾರಣಕ್ಕೆ, ಶಿಖಾಯಜ್ಞೋಪವೀತ ಮತ್ತು ಪಂಚಕರ್ಷ ನೌವಾದಿ ಏನುಂಟೋ ನಮ್ಮ ಸ್ವರೂಪ ರಕ್ಷಣ, ಸ್ವಧರ್ಮ ರಕ್ಷಣ, ಅದಕ್ಕೋಸ್ಕರವಾಗಿ ಧೈರ್ಯ, ಶಾಂತಿ, ಮನಸ್ಸಲ್ಲಿ ಶಾಂತಿ, ದೇಶದಲ್ಲಿ ಶಾಂತಿ. ಅದಕ್ಕೋಸ್ಕರವಾಗಿ ನಾವು ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹ ಮಾಡ್ತೀವಿ. ನಾವು ಕರ್ನಾಟಕ ಬರುವಾಗ ಬೇರೆ ಸಮಯದಲ್ಲಿ ಈ ಕಾರ್ಯಕರ್ತರು ಯಾರೆಲ್ಲ ಇರ್ತಾರೋ ಅವರೆಲ್ಲ ಪ್ರತ್ಯಕ್ಷವಾಗಿ ಪ್ರೋತ್ಸಾಹ ಮಾಡ್ತೀವಿ. ಹರ ಹರ ಶಂಕರ, ಜಯ ಜಯ ಶಂಕರ. ಹಲೋ, ಅಶೋಕ್ ಕಾರ್ನಾಳಿ ಅವರಿಗೆ ಕಾಂಚಿ ಮಠದಿಂದ ವಿಶೇಷವಾಗಿ ಪ್ರಸಾದವನ್ನು ಆಶೀರ್ವಾದ ಪೂರ್ವಕವಾಗಿ ಅವರಿಗೆ ಈ ಒಂದು ಆಶೀರ್ವಚನವನ್ನು ಕೊಡ್ತಾ ಇದ್ದಾರೆ.